iPhone 14 ತೊಗೊಳ್ಳೋಕ್ಕೆ ಪ್ಲ್ಯಾನ್ ಮಾಡಿದ್ದೀರ ಅಂದರೆ ಈ ವಿಡಿಯೋನ ಒಂದ್ಸರಿ ನೋಡಿಕೊಂಡ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಏನಕ್ಕೆ iPhone 14 ತೊಗೊಬದಲು 13ನ ಪ್ರಿಫರ್ ಮಾಡಬೇಕು ಅಂತ. ಸೊ ಇಲ್ಲಿ ಮೊದಲನಾಗಿ ನೀವು ಚಿಪ್ಸೆಟ್ ಕಂಪ್ಯಾರಿಸನ್ ಮಾಡ್ತೀರಾ ಅಂದರೆ ಎರಡರಲ್ಲೂ ನಿಮಗೆ A15 ಬಯೋನಿಕ್ ಚಿಪ್ಸೆಟ್ಸ್ ಸಿಗೋದು. ಜಸ್ಟ್ ಡಿಫ್ರೆನ್ಸ್ ಏನು ಕೊಟ್ಟವ್ರೆ ಅಂದರೆ 13ನಲ್ಲಿ ನಿಮಗೆ 4 ಕೋರ್ GPU ಸಿಗುತ್ತೆ ಆ್ಯಂಡ್ 14ನಲ್ಲಿ ನಿಮಗೆ 5 ಕೋರ್ GPU ಸೆಟ್ ಸಿಗುತ್ತೆ. ಸೊ 5 ಕೋರ್ GPU ಸೆಟ್ ಇರೋದ್ರೆ ನನಗೆ ವಿಡಿಯೋ ಮತ್ತು ಕ್ಯಾಮ್ರಾ ಪಿಕ್ಚರ್ಸ್ ಕ್ಲಾರಿಟಿ ಬಂದು ಸ್ವಲ್ಪ ಡೀಟೇಲ್ ಆಗಿ ಸಿಗುತ್ತೆ, ಒಳ್ಳೆ ಕ್ಲಾರಿಟಿ ಸಿಗುತ್ತೆ. ಸೊ ಜಾಸ್ತಿ ಏನು ಮಹಾ ಡಿಫ್ರೆನ್ಸ್ ಏನು ಕೊಟ್ಟಿಲ್ಲ. ಇದರಲ್ಲೂ ನಿಮಗೆ 60 ಹರ್ಟ್ಸ್ ರಿಫ್ರೆಶ್, 13ನಲ್ಲೂ ನಿಮಗೆ 13 ಆ್ಯಂಡ್ 14ನಲ್ಲಿ ಎರಡರಲ್ಲೂ ನಿಮಗೆ 60 ಹರ್ಟ್ಸ್ ರಿಫ್ರೆಶ್ ರೇಟೇ ಸಿಗೋದು, 6.1 ಇಂಚಸ್ ಸ್ಕ್ರೀನ್ ಸೈಜೇ ಸಿಗೋದು, ಎರಡರಲ್ಲೂ ನಿಮಗೆ ಸೆರಾಮಿಕ್ ಶೀಲ್ಡೇ ಸಿಗುತ್ತೆ. ಇನ್ನು ಜಾಸ್ತಿ ಏನು ಡಿಫ್ರೆನ್ಸ್ ಏನು ಕೊಟ್ಟಿಲ್ಲ. ಸೊ ಇಲ್ಲಿ ಮೇಜರ್ ಡಿಫ್ರೆನ್ಸ್ ಏನೇನು ಕೊಟ್ಟವ್ರೆ ಅಂದರೆ 13ನಲ್ಲಿ ನಿಮಗೆ 4 GB ರ್ಯಾಮ್ ಸಿಗ್ತಿತ್ತು, ಇಲ್ಲಿ 14ನಲ್ಲಿ ಏನು ಮಾಡೋದು ಅಂದರೆ 6 GB ರ್ಯಾಮೇ ಡೈರೆಕ್ಟಾಗಿ ಬಿಟ್ಟವ್ರೆ. ಅದು ಬಿಟ್ಟರೆ ನಿಮಗೆ ಮೇಜರ್ ಡಿಫ್ರೆನ್ಸ್ ಏನು ಕೊಟ್ಟಿಲ್ಲ. ಅದೇ ಲುಕ್ ಇದೆ, ಅದೇ ಡಿಸೈನ್ ಸಿಗುತ್ತೆ ನಿಮಗೆ, ಅದೇ ನಾಚ್ ಕೂಡ ಸೇಮ್ ನಾಚು ಕೂಡ ಇದೆ. ಕಲರ್ಸಲ್ಲಿ ಡಿಫ್ರೆನ್ಸ್ ಕೊಟ್ಟವ್ರೆ. ಬಟ್ ಇಲ್ಲಿ 14ನಲ್ಲಿ ಎಕ್ಸ್ಟ್ರಾ ಇಂಟ್ರೆಸ್ಟಿಂಗ್ ಆ್ಯಂಡ್ ಆ್ಯಡ್ ಫೀಚರ್ಸ್ ಏನೇನು ಕೊಟ್ಟವ್ರೆ ಅಂದರೆ, ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಕ್ಯಾಮ್ರಾ ಸಾಫ್ಟ್ವೇರ್ನ ಫೋಟೋನಿಕ್ ಇಂಜನ್ನ ಆ್ಯಡ್ ಮಾಡೋರೆ. ಸೊ ಫ್ರಂಟ್ ಕ್ಯಾಮ್ರಾದಲ್ಲಿ ನೀವು ಪೋರ್ಟ್ರೇಟ್ ಮೋಡಲ್ಲಿ ವೀಡಿಯೋಸ್ನ ಶೂಟ್ ಮಾಡ್ಬೋದು, ಫೋಟೋಸ್ ಕೂಡ ತೊಗೋಬೋದು. ಸೊ ಅದು ಬಿಟ್ಟರೆ ನಿಮಗೆ ಆ್ಯಕ್ಷನ್ ಮೋಡ್ ಅಂತ ಎಕ್ಸ್ಟ್ರಾ ಆ್ಯಡ್ ಆನ್ ಫೀಚರ್ ಬಂದಿದೆ ಇದರಲ್ಲಿ. ಸೊ ಈ ಫೀಚರ್ ಬಂದು ನಿಮಗೆ ವ್ಲಾಗಿಂಗ್ ಏನಾದರೂ ಮಾಡ್ತೀರಾ ಅಂದರೆ ಹ್ಯಾಂಡ್ ಫುಲ್ ಶೇಕ್ ಆಗ್ತಾ ಇರುತ್ತೆ. ಸೊ ಆ್ಯಕ್ಷನ್ ಮೋಡಲ್ಲಿ ನೀವು ವ್ಲಾಗ್ ಏನಾದರೂ ಮಾಡ್ತೀರಾ ಅಂದರೆ ಆ ಶೇಕಿ ಇರೋ ವೀಡಿಯೋ ನಮಗೆ ಸ್ಟೇಬಲ್ ಆಗಿ ಪ್ರೊಸೆಸ್ ಮಾಡಿಕೊಡುತ್ತೆ. ಅದು ಬಿಟ್ಟರೆ ನಿಮಗೆ ಇಲ್ಲಿ ಕಾರ್ ಕ್ರ್ಯಾಶ್ ಡಿಟೆಕ್ಷನ್ ಫೀಚರ್ ಸಿಗುತ್ತೆ. SOS ಸ್ಯಾಟಲೈಟ್ ಫೀಚರ್ ಇದೆ. SOS ಸ್ಯಾಟಲೈಟ್ ಅಂತೂ ವೇಸ್ಟ್, ಅದು ಇಂಡಿಯಾದಲ್ಲಿ ಅದು ಇನ್ನೂ ಇಂಪ್ರೂವ್ಮೆಂಟ್ ಆಗಿಲ್ಲ. ಸೊ ಕಾರ್ ಕ್ರ್ಯಾಶ್ ಡಿಟೆಕ್ಷನ್ ಫೀಚರಲ್ಲಿ ಏನು ಮಾಡುತ್ತೆ ಅಂದರೆ, ಸೊ ನೀವು ಕಾರಲ್ಲಿ ಹೋಗುವಾಗ ಕಾರ್ ಏನಾದರೂ ಕ್ರ್ಯಾಶ್ ಆದರೆ ಇಲ್ಲಿ ನಿಮಗೆ ಎಮರ್ಜೆನ್ಸಿ ಸರ್ವಿಸಸ್ಗೆ, ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಸ್ಗೆ ಡೀಟೇಲ್ಸ್ ಎಲ್ಲ ಹೋಗುತ್ತೆ ನಿಮ್ಮ ಕಾರ್ ಕ್ರ್ಯಾಶ್ ಆಗಿದೆ ಅಂತ. ಸೊ ಹಾಗೆ ಇಲ್ಲಿ ಪ್ರೈಸ್ ಕಂಪ್ಯಾರಿಸನ್ ಮಾಡ್ತೀರಾ ಅಂದರೆ 14 ಬಂದು ನಿಮಗೆ 79,999ಗೆ ಸಿಗುತ್ತೆ. ಬಟ್ ಅದೇ 13 ಬಂದು ನಿಮಗೆ 60,000-65,000 ಒಳಗಡೆ ಸಿಗುತ್ತೆ. ಬಟ್ ಅದು ಕೂಡ ನಿಮಗೆ ಫ್ಲಿಪ್ಕಾರ್ಟ್ ಆ್ಯಂಡ್ ಅಮೆಝಾನಲ್ಲಿ 50-55 ರೇಂಜಲ್ಲಿ ಬರ್ತಿದೆ. ಸೊ 50-55 ರೇಂಜಲ್ಲಿ ಬರ್ತಿದೆ ಅಂದರೆ 13 ಅದು ವ್ಯಾಲ್ಯೂ ಫಾರ್ ಮನಿ ಇದೆ. ನಿಮಗೆ ಆ್ಯಡ್ ಆನ್ ಫೀಚರ್ಸ್ 14ನಲ್ಲಿ ಅಷ್ಟು ಇಂಟ್ರೆಸ್ಟಿಂಗ್ ಇಲ್ಲ, ಅಷ್ಟೇನು ಬೇಕಾಗಿಲ್ಲ ಅಂದರೆ 13ನ ನೀವು ಪ್ರಿಫರ್ ಮಾಡ್ಬೋದು. ಸೊ ಇದಾಯಿತು ಓವರ್ ಆಲ್ ಡಿಫ್ರೆನ್ಸ್ ಬಿಟ್ವೀನ್ iPhone 13 ಆ್ಯಂಡ್ 14. ಸೊ ಈ ವಿಡಿಯೋ ನಿಮಗೆ ಕ್ಲಾರಿಟಿ ಕೊಡ್ತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.